ವೋಟಿಂಗ್ ಮಾರನೇ ದಿವಸ ಹಂಗ್ಯಾಕೆ ಮಾತಾಡಿದ್ರಿ? ಟೈಟ್ ಫೈಟ್ ಆಗುತ್ತೆ, ಜಮೀರ್ ಅಹಮದ್ ಖಾನ್ರ ಹೇಳಿಕೆ ಸ್ವಲ್ಪ ಡ್ಯಾಮೇಜ್ ಮಾಡ್ತು, ಸ್ವಲ್ಪ ಪಾಸಿಟಿವ್ ಮಾಡ್ತು, ಇತ್ಯಾದಿ ಇತ್ಯಾದಿ. ಭಾಳ ಜನರಿಗೆ ಕ್ಲಾರಿಟಿ ಇತ್ತು ನೀವು ಗೆಲ್ತೀರಿ ಅಂತ. ನೀವು ಹೇಳಿದ ಮೇಲೆ ಕನ್ಫ್ಯೂಸ್ ಆಗಿಬಿಟ್ರು ಜನ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಇಬ್ಬರು ರಾಜಕೀಯ ಅನುಭವ ಇರ್ತಕ್ಕಂಥವ್ರು ನಿರ್ಣಯ ಮಾಡಿದ್ದಾರೆ ಮಗನ್ನ ಗೆಲ್ಸ್ಕೊಂಡೇ ಹೋಗಬೇಕು ಅಂತೇಳಿ. ನಾನು ಸ್ವಲ್ಪ ಸಾಮಾನ್ಯವಾಗಿ 2 ಸಾರಿ ಸೋತಿರೋನು, ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಬಂದವನು, ನನಗೆ ಯಾವುದು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲ. ಇವರೊಂದು ದೈತ್ಯ ಶಕ್ತಿ ಮೇಲೆ ನಾನೆಲ್ಲೋ ಒಂದು ಕಡೆ ಯಾರಿಗಾರು ಸ್ವಾಭಾವಿಕವಾಗಿ ಆತಂಕ ಇರುತ್ತಲ್ಲ, ಆ ಚುನಾವಣೆ ಆದ ಕ್ಷಣದಲ್ಲಿ ನನಗೆ ಒಂದು ಆತಂಕ ಇತ್ತು. ಮತ್ತು ಜಮೀರ್ ಅಹಮದ್ ಅವ್ರ ಹೇಳಿಕೆ ಇವೆಲ್ಲ ಸೇರಿಕೊಂಡು ನಾನು ಆ ಥರ ಮಾತಾಡೋದು ನಿಜ. ಆಮೇಲೆ 10 ದಿವಸ ಟೈಮ್ ಇತ್ತು. ಆಮೇಲೆ ನಾನು ಬೂತ್ವಾರು ನಾನು ಚರ್ಚೆ ಮಾಡ್ತಾ ನಮ್ಮ ಕಾರ್ಯಕರ್ತರು ಕರೆದು ಈ ಬೂತಲ್ಲಿ ಏನಾಗಿದೆ, ಆ ಬೂತಲ್ಲಿ ಏನಾಗಿದೆ ಅಂತ ಎಲ್ಲ ಮಾಡಿದಾಗ, ಅಂಕಿಅಂಶಗಳ ಸಂಗ್ರಹಣೆ ಮಾಡಿದಾಗ ನನಗನ್ನಿಸ್ತು 30,000 ಅಂತರದಲ್ಲಿ ನಾನು ಆಜುಬಾಜಿನಲ್ಲಿ ಗೆಲ್ತೀನಿ ಓಕೆ ಅಂತ ಅನ್ನಿಸ್ತು. ಅದನ್ನು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳಿ ಬಂದೆ, ಸರ್ 30,000 ಲೀಡಿಂಗಲ್ಲಿ ಗೆಲ್ತೀನಿ ಸರ್ ಅಂತ.